ರೀಸೆಂಟ್ಲಿ ನಾನು ವೀಡಿಯೋಸ್ ಎಡಿಟ್ ಮಾಡಬೇಕಾದ್ರೆ 1-2 ತಿಂಗಳಾಯಿತು ಮಳೆ ಬರುವಾಗ ಐ ವಾಸ್ ಸ್ಟ್ರಕ್ ಬೈ ಲೈಟ್ನಿಂಗ್. ಇಟ್ ವಾಸ್ ನಾಟ್ ಅ ಡೈರೆಕ್ಟ್ ಹಿಟ್, ಅದೊಂದು ಎಲೆಕ್ಟ್ರಿಕಲ್ ಸರ್ಜ್ ಇರುತ್ತಲ್ವ. ನಾನು ಈ ವಿಡಿಯೋ ಎಡಿಟ್ ಮಾಡಿ ರೆಂಡರ್ಗೆ ಇಟ್ಟಿದ್ದೆ. ಸೊ ಇಯರ್ಫೋನನ್ನು ಕಿವಿಲಿತ್ತು ಲೆಫ್ಟ್ ಇಯರಲ್ಲಿ ಆ್ಯಂಡ್ ಇನ್ನೊಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಮೊಬೈಲ್ ಸ್ಕ್ರಾಲ್ ಮಾಡ್ತಾ ಇದ್ದೆ. ಆ ಥರ ಮಾಡಬೇಡಿ. ಮಿಂಚು ಬರ್ತಾ ಇತ್ತು. ನಾನು ಸಣ್ಣದಿರಬೇಕಾದ್ರೆ ನನಗೆ ಮಿಂಚು ಅಂದರೆ ತುಂಬ ಹೆದರಿಕೆ, ಎಸ್ಪೆಷಲಿ ಮಿಂಚು ಬಂದಾಗ ಒಂಥರ ಪ್ಲಾಸ್ಟಿಕ್ ಚೇರಲ್ಲಿ ಮಿಡ್ಲಲ್ಲಿ ಕುತ್ಕೊಳ್ಳೋದು, ರೂಮಲ್ಲಿ ಕಾಲು ಎತ್ಕೊಂಡು, ಕಾಲು ಮೇಲೆ ಇರುತ್ತೆ, ನೆಲದಲ್ಲಿ ಇರೋದಿಲ್ಲ. ಬಟ್ ಈ ಸಲ ಯಾಕೋ ಗೊತ್ತಿಲ್ಲ, ಅದೇನೋ ಹೇಳ್ತಾರಲ್ಲ ಹಣೆ ಬರೋಣೋ ಟೈಮಿಂಗು ಏನೋ ಒಂದು ಸಡನ್ನಾಗಿ ಒಂದೇ ಸಲ ಕರೆಂಟ್ ಹೋಗುತ್ತೆ. ಅದಕ್ಕೆ ಮೊದಲು ನನ್ನ ಕಿವಿಯಲ್ಲಿ ಲೆಫ್ಟ್ ಇಯರ್ ಒಳಗಡೆ ಈ ಒಂದು ಅಷ್ಟು ಸೂಜಿಯನ್ನು ಒಟ್ಟು ಮಾಡಿ ಚುಚ್ಚಿದ್ರೆ ಆಗ್ತದೆ, ಆ ಥರ ಆಯಿತು ಒಂದು ಸಲ. ಇದೆಲ್ಲ ವಿದಿನ್ ಅ ಸೆಕೆಂಡ್ ಹೊಟ್ಟು. ಆವಾಗ ನನಗೆ ಜೋರು ಬ್ಲಾಸ್ಟ್ ಆಯಿತು. ಬ್ಲಾಸ್ಟ್ ಆದಂತೆ ಒಂಥರ ಈ ಬ್ರೈನ್ ಎಕ್ಸ್ಪ್ಯಾಂಡ್ ಆಗಿ ಸ್ಕಲ್ಗೆ ಟಚ್ ಆದಾಗ ಆಯ್ತು ನನಗೆ, ಒಂಥರ ಬ್ಲಾಸ್ಟ್ ಆದಾಗೆ. ಕರೆಂಟ್ ಕೂಡ ಹೋಗಿದೆ, ಇನ್ವರ್ಟರ್ ಹೋಗಿದೆ. ಇನ್ವರ್ಟರ್ ಕರೆಂಟ್ ಇಲ್ಲ, ಏನೂ ಇಲ್ಲ, ಎಲ್ಲ ಕಡೆ ಜೋರು ಶಬ್ದ ಇರೋದು ಡಬ್ ಅಂತ. ಅದು ನನ್ನ ತಲೆ ಒಳಗೆ ಕೇಳಿಸಿತ್ತು ಆ ಸೌಂಡ್. ಆ್ಯಕ್ಚುಲಿ ಪುನಃ ನೋವಾಗ್ತಾ ಉಂಟು. ಆ್ಯಂಡ್ ಆ 1 ಸೆಕೆಂಡಲ್ಲಿ ಐ ಕುಡ್ ಸಿ ಮೈ ಮದರ್ ಇನ್ ದ ನೆಕ್ಸ್ಟ್ ರೂಮ್ ಆ್ಯಂಡ್ ಐ ಕುಡ್ ಸಿ ದ ಡಾಗ್ಸ್ ಔಟ್ಸೈಡ್. ಒಂಥರ ಬ್ಲೂಯಿಶ್ ವೈಟ್ ಲೈಟ್ ಎವ್ರಿವೇರ್. ಓಕೆ, ಆ್ಯಂಡ್ ಒಂಥರ ಈ ಔಟ್ ಆಫ್ ದ ಬಾಡಿ ಎಕ್ಸ್ಪೀರಿಯನ್ಸ್ ರೀತಿ ಆಯಿತು ನನಗೆ. ಆ 1 ಸೆಕೆಂಡಲ್ಲಿ ಐ ವಾಸ್ ಲೈಕ್, ನನ್ನ ಐಫೋನು, ನನ್ನ ಕಂಪ್ಯೂಟ್ರ್, ಹೊಸ ಡ್ರೆಸ್ ತೊಗೊಂಡಿದ್ದೆ ಹಾಕಬೇಕಂತ, ಮತ್ತು ಪುನಃ ಈ ಶೂಸ್ ತೊಗೊಂಡಿದ್ದೆ, ಕಾರು, ಈ ಜಾಗ. ನಾನೊಬ್ಬನೇ ಮಗ, ನನಗೆ ಬೇರೆ ಯಾರು ಇಲ್ಲ, ಅಕ್ಕ ತಂಗಿ ಅಣ್ಣ ತಮ್ಮ ಯಾರೂ ಇಲ್ಲ. ಸೊ ಮತ್ತು ಸತ್ತ ಮೇಲೆಲ್ಲ ಬರ್ತಾರೆ ಬಿಡಿ, ಧರ್ಮಕ್ಕೆ ಸಿಗದೆ ಯಾರು ಬಿಡ್ತಾರೆ, ಕಚಡಗಳು ಗೊತ್ತಲ್ಲ ನಿಮಗೆ, ಲೋ ಲೈಫ್ ಫಾರ್ಮ್ಸ್. ಅದಕ್ಕೆಲ್ಲ ಯಾರು ನೋಡ್ಕೋತಾರೆ ಅದನ್ನು ಅಂದರೆ ಗೊತ್ತಾಯ್ತು ನಿಮ್ಗೆ ಹೇಳಿದ್ದು. ಸೊ ಇದೆಲ್ಲ ಏನಿದೆಯೋ 1 ಸೆಕೆಂಡಲ್ಲಿ ಹೋಗಿಬಿಡುತ್ತೆ, ನಥಿಂಗ್. ಇರೋದು ಈ ಒಂದು ಕ್ಷಣ ಮಾತ್ರ, ಈ 1 ಸೆಕೆಂಡ್. ಇದನ್ನು ಆಲ್ರೆಡಿ ಹೇಳಿದ್ದೆ, ಇದಕ್ಕೆ ಮೊದಲೇ ನಂಗೆ ಗೊತ್ತಿತ್ತು ಈ ಕಾನ್ಸೆಪ್ಟ್, ಬಟ್ ಇದು ಎಕ್ಸ್ಪೀರಿಯನ್ಸ್ ಕೂಡ ಮಾಡಿ ಆಯಿತು. ಅದು ಹೇಳ್ತಾ ಯೂನಿವರ್ಸ್ ಆ ಒಂದು ಅಪಾರ್ಚುನಿಟಿ ನನಗೆ ಕೊಡ್ತು, ಇಟ್ ಹ್ಯಾಪಂಡ್. ಸೊ ಅದಕ್ಕೆ ಇದನ್ನು ಶೇರ್ ಮಾಡಬೇಕಂತ ಅನ್ನಿಸ್ತು. ಆ್ಯಂಡ್ ತುಂಬ ದಿನ ಮತ್ತೆ ನೋವಿತ್ತು, ಒಂಥರ ಈ ಲೆಫ್ಟ್ ಸೈಡ್ ಇವಾಗಲೂ ಹಾಗೆ ಇದೆ, ಒಂಥರ ಈ ಲೆಫ್ಟ್ ಸೈಡ್ ಫುಲ್ಲು ಒಂಥರ ಆಗುತ್ತೆ ಕೆಲವೊಮ್ಮೆ ಕಿವಿಯಲ್ಲಿ. ಬಟ್ ಆ ಒಂದು ಮಿಂಚು ಏನು ಹೊಡೆದಿತ್ತು ಅದು ನೀವು, ನಮ್ಮನೆಯ ಇನ್ವರ್ಟರ್ ಹೋಯಿತು. ಇನ್ವರ್ಟರ್ ಸರಿಯಾಗೋದಕ್ಕೆ 2 ವಾರ ಬೇಕಾಯಿತು. ಟ್ಯೂಬ್ಲೈಟ್ಸ್ ಹೋಗಿದೆ ಎಲ್ಲ ಇದ್ದದ್ದು. ಎಕ್ಸ್ಟೆನ್ಷನ್ ಬೋರ್ಡ್ 2 ಯೂಸ್ ಮಾಡಿದ್ದೆ, ಅದು 2 ಹೋಯಿತು. ಬಟ್ ಮ್ಯಾಕ್ ಮಿನಿ ಯೂಸ್ ಮಾಡಿದೆ. ಮ್ಯಾಕ್ ಯೂಶ್ವಲಿ ಕಮ್ಮಿ ಕರೆಂಟ್ ತಗೊಳುತ್ತೆ, ಪವರ್ ಕಂಪೇರ್ ಮಾಡಿದರೆ. ಮತ್ತು ಅದು ಇಯರ್ಫೋನ್ ಅಲ್ಲ, ವೈರ್ಡ್ ಇಯರ್ಫೋನು. ಅದೇ ಕೈಯಲ್ಲಿ ಮೊಬೈಲ್ ಚಾರ್ಜರ್ ಇಟ್ಕೊಂಡು, ಆ್ಯಂಡ್ ಮೊಬೈಲ್ ಕೈಯಲ್ಲಿ ಇಟ್ಕೊಂಡಿದ್ದದ್ದು ಅಷ್ಟು ದೂರ ಹೋಗಿ ಬಿದ್ದಿದೆ. ನಂಗೆ ಗೊತ್ತಿಲ್ಲ, ನಾನು ಬಿಸಾಡಲಿಲ್ಲ, ಅದೇ ಹಾರಿ ಹೋಗಿದೆ ನನ್ನ ಅಷ್ಟು ದೂರ. ಆ್ಯಂಡ್ ಅದೇ. ಸೊ ಆ 1 ಸೆಕೆಂಡಲ್ಲಿ ಐ ವಾಸ್ ಲೈಕ್ ಎ ಗಾಡ್. ಓಕೆ, ಆ 1 ಸೆಕೆಂಡ್ ಆ ಥರ ಅನಿಸ್ಬಿಡ್ತು. ಏನೆಲ್ಲ ಎಂಜಾಯ್ ಮಾಡಬೇಕು. ಓಕೆ, ಇರೋದೊಂದೇ. ಒಂದು 3-4 ಜನ ಲವ್ ಮಾಡಿ ಮದುವೆ ಆಗಿ 10-15 ಜನ ಮಕ್ಕಳು, 5-6 ಜನ ಹೆಂಡ್ತೀರು, 20-20 ಜನ ಮಕ್ಕಳು, ಕೋಟಿಗಟ್ಟಲೆ ಹಣ, ಮತ್ತೇನು ಇದೇ ಸ್ವರ್ಗ. ಇದು ಯಾವುದು ಬೇಡ ಅಂದರೆ ಇದೇ ನರಕ. ಐ ಆಮ್ ಬ್ಯಾಕ್. ಬಟ್ ಈ ಒಂದು ಮೈಂಡ್ ಸೆಟ್ ಇರಲಿಲ್ಲ ಮೊದಲು. ಅದೇ ಹೇಳಿದಲ್ಲ, ಆ ಒಂದು ಲೈಟ್ನಿಂಗ್ ನಂಗೆ ಹೊಡೆದು ಒಂಥರ ಕಂಪ್ಲೀಟ್ ಚೇಂಜ್ ಆಯ್ತು ಎಲ್ಲ. ಲೆಫ್ಟ್ ಸೈಡ್ ಈ ಒಂದು ಇದಿರುತ್ತೆ ಕೆಲವೊಂದು ನಮ್ಮದು ಲಿಮಿಟೇಷನ್ಸ್. ಫಾರ್ ಎಕ್ಸಾಂಪಲ್ ಕನ್ಸಿಸ್ಟೆನ್ಸಿ ಆಗಿರ್ಬೋದು, ಪ್ರೊಕ್ರಾಸ್ಟಿನೇಷನ್, ಲೆಥಾರ್ಜಿ, ಲೇಸಿನೆಸ್, ಆ್ಯಂಡ್ ಕೆಲವೊಂದು ಸಲ ಆಂಗ್ಸೈಟಿ ಇಶ್ಯೂಸ್ ಇರುತ್ತೆ, ಅಥವಾ ಕಂಪ್ಯಾರಿಸನ್ ಟ್ರ್ಯಾಪ್ ಆಗಿರ್ಬೋದು, ಏನು ಹೇಳ್ತಾರೇನೋ ಆ ಥರ. ಅದೆಲ್ಲ ವ್ಯಾನಿಷ್ ಆಯಿತು ಕಂಪ್ಲೀಟ್ಲಿ. ಇಟ್ಸ್ ಗಾನ್. ಇಟ್ಸ್ ಲೈಕ್ ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೇನ್ ದಟ್. ಅದನ್ನು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡೋದು ಗೊತ್ತಾಗ್ತದೆ ನನಗೆ. ಬಟ್ ಇನ್ನು ಮುಂದೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೇನೆ. ಇದೇ ರೀತಿ ಬೇರೆ ಬೇರೆ ವೀಡಿಯೋಸ್ ಇರುತ್ತೆ ಎಲ್ಲ ಚಾನಲಲ್ಲಿ. ಕಂಪ್ಲೀಟ್ ಅಪ್ಪಾಯ್ ಹಂಗೆ ಇವಾಗಲೂ ಕೂಡ ಒಂಥರ ತಲೆನೋವು ಆಗ್ತದೆ, ಹೇಳಲಿಕ್ಕಾಗೋದಿಲ್ಲ. ನೆಕ್ಸ್ಟ್ ಸೆಕೆಂಡ್ ಸತ್ತೋಗ್ಬೋದು. ಆ್ಯಂಡ್ ಇನ್ನೊಂದು, ನಾನು ಪ್ಲಾಸ್ಟಿಕ್ ಚೇರಲ್ಲಿ ಕೂತ್ಕೊಂಡಿದ್ದೆ, ಮತ್ತು ಕಾಲು ಯೂಶ್ವಲಿ ನಾನು ಸ್ವಲ್ಪ ಈ ಥರ ಫ್ಲ್ಯಾಟ್ ಇರೋದಿಲ್ಲ, ಈ ಥರ ಇಟ್ಟಿರ್ತೇನೆ. ಹುಡುಗಿಯರು ಹೈ ಹೀಲ್ಸ್ ಹಾಕ್ಕೊಳ್ತಾರಲ್ಲ ಆ ಥರ. ಸೊ ಐ ವಾಸ್ ವೆರಿ ಲಕ್ಕಿ. ಓಕೆ, ಆ ಫೈಬರ್ ಚೇರ್, ಕಾಲು ಈ ಥರದ್ದದ್ದು, ಮತ್ತು ಆ ಇಯರ್ಫೋನು ಆ್ಯಂಡ್ ಮ್ಯಾಕ್ ಮಿನಿ, ಮತ್ತು 2 ಎಕ್ಸ್ಟೆನ್ಷನ್ ಬೋರ್ಡ್ ಇತ್ತು, ಮತ್ತು ಇನ್ವರ್ಟರ್ ಟುಕ್ ದ ಮ್ಯಾಕ್ಸಿಮಮ್ ಹಿಟ್. ಇನ್ವರ್ಟರ್ ಫುಲ್ ಹೋಯ್ತಲ್ವ, ಮತ್ತು ಟ್ಯೂಬ್ಲೈಟ್ಸ್ ಎಲ್ಲ ಹೋಗಿದೆ, ಮನೆಯದ್ದು ಲೈಟ್ಸ್ ಎಲ್ಲ. ಆ್ಯಂಡ್ ಐ ಸರ್ವೈವ್ಡ್. ಇನ್ನೆರಡು ಆಯಿತು. ಒಂದು ಹುಚ್ಚನಾಯಿ ಅಲ್ಲ, ಅದಕ್ಕೆ ಯಾರೋ ವಿಷ ಹಾಕಿ ಕೊಲ್ತಾರೆ ಇಲ್ಲಿ. ಸೊ ಇಲ್ಲಿ ನಾಯಿಗಳಿರ್ತವೆ, ನಮ್ಮನೆ ಹತ್ರ ನೀವು ವಿಡಿಯೋದಲ್ಲಿ ನೋಡಿದವ್ರು ಗೊತ್ತಿರುತ್ತೆ. ಅದೆಲ್ಲ ಸ್ಟ್ರೀಟ್ ಪಪ್ಪೀಸೇ, ನಾವು ಅನ್ನ ಹಾಕ್ತೇವೆ ಅಷ್ಟೇ, ಮನೆ ಹತ್ರ ಕೂತ್ಕೊಳ್ತವೆ. ಅಂದರೆ ಅದು ಫುಲ್ಲಿ ಡೊಮೆಸ್ಟಿಕೇಟೆಡ್ ಅಲ್ಲ, ಸಾಕಿದ ನಾಯಿ ಅಲ್ಲ. ಸಾಕಿದ ನಾಯಿಗಳಂದರೆ ನಾವು ಹೇಳಿದಾಗ ಕೇಳ್ತವೆ, ಅವುಗಳೆಲ್ಲ ಕೇಳೋದಿಲ್ಲ. ಅದಕ್ಕೆಲ್ಲರೂ ವಿಷ ಹಾಕಿ ಕೊಲ್ತಾರೆ. ಸೊ ರೀಸೆಂಟಾಗಿ ಅದೇ ಕೊಲ್ಲಿದ್ರು, ಒಂದು 3-4 ನಾಯಿಗಳೇ ವಿಷ ಹಾಕಿದ್ರು, ಅವುಗಳು ಸತ್ತೋಯ್ತು. ಅದು ನನಗೆ ಕಚ್ಚಿತ್ತು, ಅದಕ್ಕೆ ರೇಬಿಸ್ ವ್ಯಾಕ್ಸಿನ್ ತಗೊಂಡೆ. ಇನ್ನೊಂದು ನೀರು ತರಬೇಕಾದ್ರೆ ಜಾರಿ ಬಿದ್ದದ್ದು, ಅದರ ವೀಡಿಯೋ ಇದ್ರೆ ಹಾಕ್ತೇನೆ. ಇದೇ ಮೋಸ್ಟ್ಲಿ ಸೆಕ್ಯೂರಿಟಿ ಕ್ಯಾಮ್ರಾದಲ್ಲಿ CCTV ರೆಕಾರ್ಡ್ ಆಗಿರ್ಬೋದು. ಸೊ ಆಲ್ಮೋಸ್ಟ್ 3 ಸಲ ಆಯಿತು ಈ ವರ್ಷ ಅಂದರೆ 2025, ಸಾರಿ ಇದು 2026, 2025ಅಲ್ಲಿ. ಬಟ್ ಲೈಟ್ನಿಂಗ್ ಸ್ಟ್ರೈಕ್ ವಾಸ್ ದ ಲಾಸ್ಟದ್ದು ಹೊಡೆದದ್ದು ಲಾಸ್ಟ್ ಮೂಮೆಂಟಿಗೆ. ಆ್ಯಂಡ್ ಐ ಸರ್ವೈವ್ಡ್. ಆ್ಯಂಡ್ ಆಲ್ಸೋ ಟ್ರಾನ್ಸ್ಫಾರ್ಮರ್ ಎಲ್ಲ ಹೋಗಿದೆ. ಆ್ಯಂಡ್ ಇಲ್ಲೇ ಒಂದು ಇಲ್ಲಿ ಕಾಡಲ್ಲಿದೆ ನಮ್ಮದೇ, ಅಲ್ಲಿ ಒಂದು ಮರ ಕೂಡ ಬಿದ್ದಿದೆ ಐ ಥಿಂಕ್. ಓಕೆ, ಆ್ಯಂಡ್ ಐ ಸರ್ವೈವ್ಡ್ ದಟ್. ಸೊ ಇದನ್ನು ಹೇಳಬೇಕಂತ ಅನಿಸ್ತು. ಇನ್ಶೂರೆನ್ಸ್ ಅಂತೆ ಕರ್ಮ. ಈ ಇನ್ಶೂರೆನ್ಸ್ ಎಲ್ಲ ತೊಗೊಂಡು ಹಾಳಾಗಬೇಡಿ ಆಯಿತಾ. ತಗೊಂಡ್ರೆ
ಟಾಪ್ ಆಫ್ ದ ಲೈನ್ ತಗೊಳ್ಳೆ, ಟಾಪ್ ಇನ್ಶೂರೆನ್ಸ್ ಪ್ಲಾನ್, ಬೇರೆಲ್ಲ ವೇಸ್ಟ್ ನಿಮ್ಮನ್ನು ಮಂಗ ಮಾಡೋದಷ್ಟು. ಅದ್ರ ಬಗ್ಗೆ ಬೇಕಾದ ವೀಡಿಯೋ ಮಾಡ್ತೇನೆ ಇನ್ನೊಂದು. ಇದನ್ನು ಶೇರ್ ಮಾಡ್ಬೇಕಂತ ಅನಿಸ್ತು. ನೆಕ್ಸ್ಟ್ ವೀಡಿಯೋ ಸಿಗುವ. ಬಾಯ್, ಟೇಕ್ ಕೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇಫ್ ಯು ಆರ್ ನ್ಯೂ ಟು ದ ಚಾನಲ್. ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ ಅಂತ. ನಿಮ್ಗೆ ಏನಾದರೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆಯಾ, ಲೈಟ್ನಿಂಗ್ ಅಥವಾ ಕರೆಂಟ್ ಹೊಡೆದು? ಕೆಲವರಿಗೆ ಆಗಿರುತ್ತೆ, ನಂದೇನು ಅಷ್ಟು ದೊಡ್ಡ ಸೀರಿಯಸ್ ಆಗಿರಲಿಲ್ಲ, ಬಟ್ ಇಟ್ ವಾಸ್ ಸೀರಿಯಸ್ ಟು ಮೀ. ಓಕೆ, ಅದು ಸ್ವಲ್ಪನೇ ಕರೆಂಟ್, ಇಯರ್ಫೋನ್ ಹಾಕಿದ್ರು ಕೂಡ ಅದು ಒಂಥರ ಇಡೀ ತಲೆ ಒಳಗೆ ಬ್ಲಾಸ್ಟ್ ಆಗೋಗಿದೆ. ಇವಾಗಲೂ ಕೂಡ ಹೆಡ್ಡೇಕ್ ಉಂಟು ನನಗೆ, ಒಂಥರ ಕೆಲವೊಮ್ಮೆ ಆಗ್ತಾ ಇರ್ತೇನೆ ನಮ್ನೆಸ್ ರೀತಿ. ಆ್ಯಂಡ್ ಇಟ್ ಆಲ್ಸೋ ಸಾಲ್ವ್ ಸಮ್. ಓಕೆ, ನಂಗೊಂಥರ ನಮ್ನೆಸ್ ಎಲ್ಲ ಆಗ್ತಿತ್ತು, ಇಲ್ಲ ಅದು ಇವಾಗ ಸಾಲ್ವ್ ಆಗಿದೆ. ನಿಮ್ದು ಏನಾದರೂ ಈ ಥರ ಎಕ್ಸ್ಪೀರಿಯನ್ಸ್ ಇದೆ ಶೇರ್ ಮಾಡಿ ಕಮೆಂಟಲ್ಲಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋ ಸಿಗುವ. ಸಬ್ಸ್ಕ್ರೈಬ್ ಇಫ್ ಯು ಆರ್ ನ್ಯೂ ಟು ದ ಚಾನಲ್ ಆ್ಯಂಡ್ ನೆಕ್ಸ್ಟ್ ವೀಡಿಯೋ ಸಿಗುವ. ಬಾಯ್.